Hey friends, welcome back to Manasu Creations YouTube ಚಾನಲ್. ನೋಡಿ ಇವತ್ತು ಆಂಧ್ರ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ತುಂಬ ಖಾರ ಖಾರ ಮತ್ತು ಬಾಯಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಮಾಡ್ಕೊತೀನಿ. ತುಂಬ ಚೆನ್ನಾಗಿದೆ ಟೇಸ್ಟು. ಸೊ ಬನ್ನಿ ನೋಡೋಣ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಅಂದ್ಬಿಟ್ಟು. ನೋಡಿ, ಸೆಮಿ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲೇ ಮಾಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂದ್ಬಿಟ್ಟು. ಬನ್ನಿ ನೋಡೋಣ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇಲ್ಲಿ ಸ್ಕಿನ್ ಔಟ್ ಮಾಡಿರೋ ಅಂಥ ಚಿಕನ್ನ ಇಟ್ಕೊಂಡಿದ್ದೀನಿ. ಸ್ಕಿನ್ ಔಟ್ ಮಾಡಿಸ್ಕೊಳ್ಳಿ, ಕ್ಲೀನಾಗೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 20 ಗ್ರೀನ್ ಚಿಲ್ಲಿ ಇಟ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ. ಇದನ್ನು ನೀವು ಮಿಕ್ಸಿಗೆ ಬೇಕಾದ್ರೂ ಹಾಕೋಬೋದು. ಮಿಕ್ಸಿಗಿಂತ ಇದೇನೋ ಕುಟಾಣಿ ಇರುತ್ತಾ, ಇಲ್ಲ ಅಂತಂದರೆ ನಿಮ್ಮದು ರುಬ್ಬೋದು ಏನಾದರೂ ಇರುತ್ತಲ್ವ, ಸೊ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳೋಣ ಇದನ್ನು. ಅಂದರೆ ಫುಲ್ ಪೇಸ್ಟ್ ಮಾಡೋದು ಬೇಡ, ಅರ್ಧಂಬರ್ಧ ಆಗಿರಬೇಕು. ಸೊ ಆ ಥರ ಮಾಡ್ಕೊಬರೋಣ ಬನ್ನಿ. ಇದಕ್ಕೆ ಚಿಲ್ಲಿ ಚಿಕನ್ಗೆ ಮೇನ್ ಇಂಗ್ರೀಡಿಯೆಂಟೇ ಚಿಲ್ಲಿ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಬನ್ನಿ ಇದನ್ನು ಈಗ ಕುಟ್ಕೊಬರೋಣ ಇದನ್ನು. ನೋಡಿ, ಈ ಥರ ಕುಟ್ಟಿ ಆಗಿದೆ. ಸೊ ಅರ್ಧಂಬರ್ಧ ಕುಟ್ಟಿರಬೇಕು, ಫುಲ್ ಪೇಸ್ಟ್ ಮಾಡ್ಕೋಬೇಡಿ. ನೋಡಿ, ಈ ಥರ ಇರಬೇಕು. ಸೊ ಈ ಥರ ಕುಟ್ಕೊಂಡಿದ್ದಾದಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಳ್ಳೋಣ ಬನ್ನಿ. ನೋಡಿ, ಎಣ್ಣೆ ಒಂದು 2 ಸ್ಪೂನ್ ಹಾಕಿದ್ದೀನಿ. ನಿಮ್ಮ ಹತ್ರ ತುಪ್ಪ ಇದ್ದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ. ನೋಡಿ, ಈಗ ಬೆಣ್ಣೆ ಎಲ್ಲ ಕರೆದಿದ್ದಾದ್ಮೇಲೆ ಇದೇನು ಕುಟ್ಟಿ ಇಟ್ಕೊಂಡಿದ್ವಲ್ಲ ಚಿಲ್ಲಿ, ಅದನ್ನು ಹಾಕ್ಕೊಳ್ಳೋಣ ಫಸ್ಟಿಗೆ ಚಿಲ್ಲಿ ಹಾಕೋದ್ರಿಂದ ಆ ಖಾರ ಎಲ್ಲ ಎಣ್ಣೆಗೆ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಫಸ್ಟಿಗೆ ಚಿಲ್ಲಿನ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಿಮೆ ಇಂಗ್ರೀಡಿಯೆಂಟ್ಸು, ಕಡಿಮೆ ಟೈಮು, ಬೇಗನೂ ಆಗುತ್ತೆ ಆಂಧ್ರ ಸ್ಟೈಲಲ್ಲಿ ಮಾಡುವಂಥ ಚಿಲ್ಲಿ ಚಿಕನು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ಳೋಣ. ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೋಯಾ ಸಾಸ್ 1 ಸ್ಪೂನ್ ಹಾಕೊಳ್ಳೋಣ. ಗ್ರೀನ್ ಚಿಲ್ಲಿ ಸಾಸು 1 ಸ್ಪೂನ್ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅರಿಶಿನ 1 ಸ್ಪೂನ್ ಹಾಕೊಳ್ಳೋಣ. ಈಗ ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕೋಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ. ಈ ಟೈಮಲ್ಲೇ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನೋಡಿ, ಈಗ ಇದಕ್ಕೆಲ್ಲ ಹಾಕಿದಾಗಿದೆ. ಸೊ ನೀರೇನು ಹಾಕುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಚಿಕನ್ ನೀರು ಬಿಟ್ಕೊಳ್ಳುತ್ತೆ. ಸೊ ಇದನ್ನು ಒಂದು 5 to 10 ಮಿನಿಟ್ಸ್ ಹಾಗೆ ತಟ್ಟೆ ಮುಚ್ಚಿ ಇಟ್ಬಿಡಿ, ಬೇಯ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಈಗ ಒಂದು 5 ರಿಂದ 8 ನಿಮಿಷ ಆಗಿದೆ. ಚಿಕನ್ನು ಬೆಂದಿದೆ. ಒಂದು 10 ನಿಮಿಷನೇ ಬೇಯಿಸ್ಕೊಳ್ಳಿ. ಚಿಕನ್ನು ನೀರೇ ಬಿಟ್ಕೊಂಡಿದೆ ನೋಡಿ. ಸೊ ಈ ಟೈಮಲ್ಲಿ ಈಗ ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ ಹಾಕೊಳ್ಳೋಣ. ಆವಾಗ ಗ್ರೇವಿ ಥಿಕ್ನೆಸ್ ಬರುತ್ತೆ. ನೋಡಿ, ಕಾರ್ನ್ಫ್ಲೋರು ಒಂದು ದೊಡ್ಡ ಸ್ಪೂನ್ ಆಗೋಷ್ಟು 1 ಸ್ಪೂನ್ ಹಾಕೋತಾ ಇದ್ದೀನಿ. ಸೊ 1 ಸ್ಪೂನ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೇವಿ ಥಿಕ್ನೆಸ್ಗೋಸ್ಕರ ಕಾರ್ನ್ಫ್ಲೋರ್ ಹಾಕೋದು. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಹಾಗೆ ಕುದಿಸ್ಕೊಳ್ಳಿ, ಸಾಕಾಗುತ್ತೆ. ಸೆಮಿ ಗ್ರೇವಿ ಥರ ಆಗುತ್ತೆ ಚಿಲ್ಲಿ ಚಿಕನು. ಸೊ ನೋಡಿ ಫ್ರೆಂಡ್ಸ್, ಈಗ 1 ನಿಮಿಷ ಆಗಿದೆ. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ 1 ನಿಮಿಷ ಹಾಗೆ ಕುದಿಸ್ಕೊಂಡ್ರೆ ನೋಡಿ ಸೆಮಿ ಗ್ರೇವಿ ಥರ ಎಷ್ಟು ತಿಕ್ಕಾಗಿ ಬರುತ್ತೆ ನೋಡಿ. ಸ್ಪೂನಲ್ಲಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಆ ಗ್ರೇವಿ ಥಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೋಡಿ, ಇದಾಗಿತ್ತು ಇವತ್ತು ಚಿಲ್ಲಿ ಚಿಕನ್ನು, ಸಂಡೇ ಸ್ಪೆಷಲು.
ಸಂಡೇ ಅಲ್ಲದೆ ವೀಕ್ ಡೇಸೆಲ್ಲ ಮಾಡ್ಕೋಬೋದು. ಸೊ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಬೇಗನೂ ಆಗುತ್ತೆ, ಇಂಗ್ರೀಡಿಯೆಂಟ್ಸು ಕಡಿಮೆ ಇಂಗ್ರೀಡಿಯೆಂಟ್ಸು, ಕಡಿಮೆ ಟೈಮ್ ಕೂಡ. ಮತ್ತು ಯಾರಾದರೂ ಗೆಸ್ಟ್ ಬರ್ತಾರಂದರೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಟೇಸ್ಟಿಯಾಗಿರುತ್ತೆ, ಖಾರವಾಗಿ, ಬಾಯಿಗೆ ತುಂಬ ರುಚಿಯಾಗಿರುತ್ತೆ. ಚಿಲ್ಲಿ ಚಿಕನ್ನು ಸೇಮ್ ಆಂಧ್ರ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಹೋಟೆಲ್ಸಲ್ಲಿ, ಸೊ ಅದೇ ಥರನೇ ಟೇಸ್ಟ್ ಇದೆ ನೋಡಿ. ಒಂದ್ಸಲ ಟ್ರೈ ಮಾಡಿಕೊಂಡು ತಿಂದು ನೋಡಿ ಹೇಗಿತ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿ, ನಿಮ್ಗೆ ಅದು ನೋಡಿದ್ರೇ ಗೊತ್ತಾಗ್ತಾ ಇರಬೇಕು ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಒಂದ್ಸಲ ಟ್ರೈ ಮಾಡಿ, ಟ್ರಸ್ಟ್ ಮೀ ತುಂಬ ಟೇಸ್ಟಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.